ಸುತ್ತಮುತ್ತಲೂ ಮೂಕಾಂಬಿಕಾ ಅಭಯಾರಣ್ಯ. ಬೊಬ್ಬೆ ಹೊಡೆದ್ರೂ ಕೇಳದಷ್ಟು ದೂರದಲ್ಲಿ ಮನೆಗಳು, ತೆಂಗಿನ ಮಡಲ ಗೂಡು, ಅದಕ್ಕೊಂದು ಪ್ಲಾಸ್ಟಿಕ್ ಹೊದಿಕೆ, ಸುತ್ತೆಲ್ಲ ಮಾಸ್ಕಿಟೋ ಕಾಯಿಲ್ ವಾಸನೆ, ಜೊತೆಗೆ ಸಣ್ಣ ಧ್ವನಿಯಲ್ಲಿ ಕೇಳಿಬರುವ ಸ್ವರ. ಕಾಡಿನ ಮಧ್ಯೆ ಇಂತಹದ್ದೊಂದು ಸನ್ನಿವೇಶ ಎದುರಾದ್ರೆ ಭಯ ಬೀಳೋದು ಸಹಜ ಅಲ್ವಾ? ಅಷ್ಟಕ್ಕೂ ಏನಿದು ಕತೆ? ಸ್ಟೋರಿ ನೋಡಿ. ಈ ಸ್ಥಳಕ್ಕೆ ಹೋದ್ರೆ ಎಂತವರಿಗಾದ್ರೂ ಅಚ್ಚರಿಯಾಗದೇ ಇರದು. ಇದು ನಕ್ಸಲರು ಹಾಕಿಕೊಂಡ ಚಪ್ಪರ ಅಲ್ಲ, ಬೇಟೆಗಾರರು ಕಟ್ಟಿಕೊಂಡ ಟೆಂಟು ಅಲ್ಲ. ಇದು ಕುಗ್ರಾಮವೊಂದರ ಅಕ್ಕ ತಮ್ಮನ ಆನ್ಲೈನ್ ತರಗತಿ. ಕೋವಿಡ್ ಹಿನ್ನೆಲೆಯಲ್ಲಿ ಶಾಲೆಗಳು ಆರಂಭವಾಗದಿದ್ರೂ ಆನ್ಲೈನ್ ತರಗತಿಗಳು ಪ್ರಾರಂಭವಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೊಬೈಲ್, ವಿದ್ಯುತ್, ಇಂಟರ್ನೆಟ್ ಮುಂತಾದ ತರಹೇವಾರಿ ಸಮಸ್ಯೆಗಳನ್ನು ಎದುರಿಸಿ ತರಗತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಪ್ರತಿಭಾವಂತ ಈ ಇಬ್ಬರು ವಿದ್ಯಾರ್ಥಿಗಳು ಆನ್ಲೈನ್ ತರಗತಿಗಾಗಿ ಬೆಟ್ಟ ಹತ್ತಿ ತೆಂಗಿನ ಗರಿಯಿಂದ ತಯಾರಿಸಿದ ಗೂಡಲ್ಲಿ ಕೂರ್ತಾರೆ. ಗೂಡಲ್ಲಿ ಕೂತು ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಳ್ತಾರೆ. ಇದು ಬೈಂದೂರು ತಾಲೂಕು ಇಡೂರು ಕುഞ്ഞാಡಿ ಗ್ರಾಮದ ಗೋಳಿಕೆರೆ ಆನ್ಲೈನ್ ತರಗತಿ ಕೇಂದ್ರ. ಗೋಳಿಕೆರೆ ಗೋಪಾಲಗೌಡ ಮತ್ತು ಗೀತಾ ಮಕ್ಕಳಾದ ಭೂಮಿಕಾ ಮತ್ತು ಭರತ್ ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳು. ಹೆಬ್ರಿ ಚಾರಾದಲ್ಲಿರುವ ನವೋದಯ ಶಾಲೆಯಲ್ಲಿ ಭೂಮಿಕಾ ಎಸ್ಎಸ್ಎಲ್ಸಿ ಕಲಿತಾ ಇದ್ರೆ ಭರತ್ 9ನೇ ತರಗತಿ ವಿದ್ಯಾರ್ಥಿ. ಈ ಇಬ್ಬರು ವಿದ್ಯಾರ್ಥಿಗಳು ಕುഞ്ഞാಡಿ ಸರ್ಕಾರಿ ಶಾಲೆಯಲ್ಲಿ 5ನೇ ತರಗತಿ ಕಲಿತಾ ಇರುವಾಗಲೇ ಪರೀಕ್ಷೆಯನ್ನ ಬರೆದು ನವೋದಯ ಶಾಲೆಗೆ ಪ್ರವೇಶ ಗಿಟ್ಟಿಸಿಕೊಂಡ ಪ್ರತಿಭಾವಂತರು. ಈ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದವರಾದ್ದರಿಂದ ಸೂಕ್ತ ನೆಟ್ವರ್ಕ್ ಸಿಗದೆ ಕಷ್ಟಪಡುವಂತಾಗಿದೆ. ನೆಟ್ವರ್ಕ್ ಎಲ್ಲಿ ಸಿಗುತ್ತದೆ ಎಂಬ ಹುಡುಕಾಟದಲ್ಲಿ ಮನೆಯಿಂದ 300 ಮೀಟರ್ ಅಂತರ ಬೆಟ್ಟದ ಮೇಲೆ ನೆಟ್ವರ್ಕ್ ಸಿಕ್ಕಿದೆ. ನೆಟ್ವರ್ಕ್ ಸಿಕ್ಕ ಸ್ಥಳದಲ್ಲಿ ಸಣ್ಣದೊಂದು ಚಪ್ಪರ ಮಾಡಿ ಅದರೊಳಗೆ ಮಕ್ಕಳಿಗೆ ಓದಲು ತಂದೆ ತಾಯಿ ದಾರಿ ಮಾಡಿಕೊಟ್ಟಿದ್ದಾರೆ. ಸುತ್ತಲೂ ಕಾಡು ಇರೋದ್ರಿಂದ ಮಕ್ಕಳಿಗೇನೂ ತೊಂದರೆಯಾಗದಂತೆ ಪೋಷಕರು ಕಾದು ಕೂರ್ತಾರೆ. ನಾವು ಇಲ್ಲಿ ಗ್ರಾಮೀಣ ಪ್ರದೇಶ ಆದ್ದರಿಂದ ನಮಗೆ ಇಲ್ಲಿ ಮನೆಯಲ್ಲಿ ಸರಿಯಾಗಿ ಇಂಟರ್ನೆಟ್ ಸಿಗೋದಿಲ್ಲ. ನಮ್ಮದು ಆನ್ಲೈನ್ ಕ್ಲಾಸ್, ಲೈವ್ ಕ್ಲಾಸ್ ಮಾಡ್ತಾರೆ. ಅದಕ್ಕೆ ನಮಗೆ ಇಂಟರ್ನೆಟ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಇಲ್ಲಿ ಇಂಟರ್ನೆಟ್ ಹೋಗ್ತಾ ಮೇಲೆ ಬಂದಾಗ ಇಲ್ಲಿ ಗುಡ್ಡದ ಮೇಲೆ ನಮಗೆ ಇಂಟರ್ನೆಟ್ ಸಿಕ್ತು. ಅದರಿಂದ ನಾವು ಇಲ್ಲೇ ಒಂದು ಅಪ್ಪ ಅಮ್ಮ ನಾವು ಇಲ್ಲೇ ಒಂದು ಚಿಕ್ಕ ಗುಡಾರ ಹಾಕಿ, ಪ್ಲಾಸ್ಟಿಕ್ ಎಲ್ಲ ಹಾಕಿ, ಅದು ಚಿಕ್ಕ ಗುಡಾರ ಹಾಕಿ ಇಲ್ಲೇ ಒಂದು ಇದು ಮಾಡಿ ಕೊಟ್ಟರು. ವಿದ್ಯಾರ್ಥಿಗಳ ಚಿಕ್ಕ ಸಹೋದರಿ ತಿನ್ನೋದಕ್ಕೆ ಕುಡಿಯೋಕೆ ಪೂರೈಕೆ ಮಾಡ್ತಾಳೆ. ತನ್ನ ಇಬ್ಬರು ಮಕ್ಕಳ ಆನ್ಲೈನ್ ಕಲಿಕೆಗೆ ಏನು ತೊಂದರೆಯಾಗಬಾರದು ಅಂತ ಪಣತೊಟ್ಟ ತಂದೆ ಗೋಪಾಲಗೌಡ ಸ್ವಸಹಾಯ ಸಂಘದಲ್ಲಿ 50,000 ರೂಪಾಯಿ ಸಾಲ ಮಾಡಿ ಮಕ್ಕಳಿಗೆ 2 ಮೊಬೈಲ್ಗಳನ್ನು ಕೊಡಿಸಿದ್ದಾರೆ. ವಿದ್ಯುತ್ ಕಣ್ಣ ಮುಚ್ಚಾಲೆ, ಲೋ ವೋಲ್ಟೇಜ್ ಹಾಗೂ ಜೋಪಡಿಯಲ್ಲಿ ವಿದ್ಯುತ್ ಇರದ ಕಾರಣ ಮೊಬೈಲ್ ಚಾರ್ಜ್ ಮಾಡಲು ಬ್ಯಾಟರಿ ವ್ಯವಸ್ಥೆ ಮಾಡಲಾಗಿದ್ದು, ಈ ಬ್ಯಾಟರಿಯನ್ನ ಹೊತ್ತುಕೊಂಡು 300 ಮೀಟರ್ ಎತ್ತರದ ಬೆಟ್ಟವನ್ನ ಪ್ರತಿನಿತ್ಯ ಹತ್ತುತ್ತಾರೆ. ಎಲ್ಲಾದ್ರೂ ತುಂಬ ಮಳೆ ಬಂತು ಅಂದರೆ ನಮಗೆ ಇಲ್ಲಿ ನೆಟ್ವರ್ಕ್, ನಮ್ಗೆ ಇಲ್ಲೂ ಕೂಡ ಸರಿಯಾಗಿ ಇಂಟರ್ನೆಟ್ ಸಿಗೋದಿಲ್ಲ. ಕೆಲವೊಂದ್ಸರಿ ಇಡೀ ಕ್ಲಾಸ್ ಮಿಸ್ ಆಗುತ್ತೆ. ಅದನ್ನೆಲ್ಲ ನಾವು ಟೀಚರ್ಸಿಗೆ ಅಥವಾ ನನ್ನ ಫ್ರೆಂಡ್ಸಿಗೆ ಯಾರಿಗಾದರೂ ಕಾಲ್ ಮಾಡಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತೀವಿ ಅವರನ್ನು. ಮತ್ತು ನಮಗೆ ಮನೇಲಿ ಕರೆಂಟಿದ್ದು ಪ್ರಾಬ್ಲಮ್ ತುಂಬ ಇದೆ. ಕೆಲವೊಂದ್ಸರಿ ರಾತ್ರಿ ಹೋಯ್ತಂದ್ರೆ ಮತ್ತೆ ಬೆಳಿಗ್ಗೆ ಆದರೂ ಬರೋದಿಲ್ಲ ಕರೆಂಟ್. ಕೆಲವೊಂದ್ಸರಿ ನಾವು ಎಷ್ಟೋ ಸರಿ ಬೆಳಿಗ್ಗೆ ಎದ್ದು ದೀಪ ಹಚ್ಚಿ ಓದದ್ದು ಇತ್ತು. ಅದಕ್ಕೆ ನಾವು ಮೊಬೈಲ್ಗೆ ಚಾರ್ಜ್ ಮಾಡೋದಕ್ಕೆ ನಾವು ಒಂದು ಬ್ಯಾಟ್ರಿ ತಂದು ಕೊಟ್ಟಿದ್ದಾರೆ ನಮಗೆ. ಆ ಬ್ಯಾಟ್ರಿಯಿಂದ ನಾವು ಆ ಬ್ಯಾಟ್ರಿನೇ ಇಲ್ಲಿ ತಂದು ಅದಕ್ಕೆ ಕನೆಕ್ಷನ್ ಮಾಡಿಕೊಂಡು ಮೊಬೈಲ್ ಚಾರ್ಜ್ ಮಾಡ್ಕೊತೀವಿ. ಗೋಪಾಲಗೌಡ ಕೂಲಿ ಕಾರ್ಮಿಕರಾಗಿದ್ದು 22 ಸೆನ್ಸ್ ಜಾಗ ಬಿಟ್ರೆ ಮತ್ತೇನೂ ಇಲ್ಲ. ಮನೆ ಕೂಡ ಶಿಥಿಲಾವಸ್ಥೆಯಲ್ಲಿದ್ದು ಹೊಸ ಮನೆ ಫೌಂಡೇಶನ್ ಬಿಟ್ಟು ಮೇಲೆ ಏಳಲಿಲ್ಲ. ಕೊರೋನಾ ಹಿನ್ನೆಲೆಯಲ್ಲಿ ಕೆಲಸವೂ ಇಲ್ಲ. ಕಾಲು ಮಂಡಿ ನೋವಿನ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಚಿಕ್ಕದೊಂದು ಹೋಟೆಲ್ ನಡೆಸಲಾಗದೆ ಮುಚ್ಚಿದ್ದು 5 ವರ್ಷ ಮನೆಯಲ್ಲೇ ಬಾಕಿಯಾಗಿದ್ದಾರೆ. ಮಗಳ ಡಾಕ್ಟರ್ ಹಾಗೂ ಮಗನ IAS ಕನಸು ಈಡೇರಿಸಲು ಗೋಪಾಲಕೃಷ್ಣ ಕಷ್ಟವಾದರೂ ಮಕ್ಕಳಿಗೆ ಪ್ರತಿ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ನಾನು ಒಬ್ಬ ಓದ್ಕೊಂಡಿಲ್ಲ, ನನಗೆ ಬರಹ ಇಲ್ಲ. ಹಾಗಾಗಿ ನಮಗೆ ಅದರದ್ದು ಏನೂ ಗೊತ್ತಾಗೋದಿಲ್ಲ.
ನಾವಿಬ್ಬರು ಗಂಡ ಹೆಂಡರು ಇಬ್ಬರೂ ಕೂಡ ನಮಗೆ ಬರೀಲಿಕ್ಕೆ ಓದಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ನಮ್ಮ ಮಕ್ಕಳು ಇವತ್ತು ಈ ಲೆವೆಲಿಗೆ ಬಂದಿದ್ದಾರೆ ಅಂದರೆ ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಅವರನ್ನು ನಾವು ಕಷ್ಟಪಟ್ಟು ಇವಾಗ ಈ ಲೆವೆಲಲ್ಲಿ ಅವರಿಗೆ ಎಲ್ಲ ಬೇಕು, ಯಾವುದು ಮೊಬೈಲ್ ಬೇಕು, ಲ್ಯಾಪ್ಟಾಪ್ ಬೇಕು, ಹಾಗೆ ಕರೆಂಟ್ ಎನಿ ಟೈಮ್ ಬೇಕು ಅಂದರೆ ಯಾವ ಊರಲ್ಲೂ ಸಿಗುವುದಿಲ್ಲ. ಆ ಬ್ಯಾಟ್ರಿಗೆ ಚಾರ್ಜರ್ ಸ್ವಲ್ಪ ಮಳೆ ಬಂದ ತಕ್ಷಣ ಅದು ಬ್ಯಾಟ್ರಿ ಕಾಯಿಲ್ ಸುಟ್ಟೋಗ್ಬಿಡ್ತದೆ. ಹಾಗೆ 3 4 ಒಂದೊಂದಕ್ಕೆ 2 3 ಚಾರ್ಜರ್ ತೊಗೊಂಡು ಬಂದೆ. ಎಲ್ಲ ಕಡೆ ಸಾಲ ಅದು ಇದು ಮಾಡಿ ಏನೋ ಒಂದು ಮಾಡಬೇಕು. ನಮ್ಮ ಮಕ್ಕಳು ಚುರುಕಾಗಿದ್ರಲ್ಲ, ಅವರನ್ನು ನಾವು ಮುಂದೆ ತರಬೇಕು ಅಂತ ನನಗೆ ತುಂಬ ಆಸೆ ಇದೆ. ಆದರೆ ನನ್ನ ಹತ್ರ ಆಗ್ತಾಯಿಲ್ಲ ಅಂದರೆ ತಾಕತ್ತಿಲ್ಲ. ನಿಮಗೆ ವಿಷಯ ಗೊತ್ತಾಗಿರುತ್ತೆ ಈಗ ನಾನು ಹೇಳಿದಾಗಲೇ. ಈಗ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಮಕ್ಕಳಿಂದ ಹಿಡಿದು ಇಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಇಂಟರ್ನೆಟ್ ಬೇಕೇ ಬೇಕು. ಅದಕ್ಕೆ ನೆಟ್ವರ್ಕಿನ ವ್ಯವಸ್ಥೆ ಒಂದು ಯಾರಾದರೂ ದೊಡ್ಡ ಮನಸ್ಸು ಮಾಡಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ನಮ್ಮ ಊರಿಗೆ ಒಳ್ಳೆಯದಾಗ್ತಾಯಿತ್ತು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಬ್ಬರು ಮಕ್ಕಳು ತುಂಬಾ ಬುದ್ಧಿವಂತರಾಗಿದ್ದು ಇವರ ಕನಸುಗಳ ಸಾಕಾರ ಮಾಡಲು ಗೋಪಾಲಗೌಡರು ಪಡ್ತಾ ಇರುವ ಶ್ರಮ ಅಷ್ಟಿಷ್ಟಲ್ಲ. ಪ್ರತಿ ತಿಂಗಳ ಇಂಟರ್ನೆಟ್ ಬಿಲ್ 600ರಿಂದ 1000 ತನಕವೂ ಬೇಕಾಗುತ್ತೆ. ಈಗಾಗಲೇ ಮೊಬೈಲ್, ಬ್ಯಾಟರಿ, ಅದು ಇದು ಅಂತ 50,000 ರೂಪಾಯಿ ಸಾಲ ಮಾಡಿಕೊಂಡಿರುವ ಗೋಪಾಲಗೌಡರಿಗೆ ತಮ್ಮ ಮನೆಯನ್ನ ಸರಿದೂಗಿಸಿಕೊಂಡು ಹೋಗುವ ಜೊತೆಗೆ ತನ್ನ 2 ಮಕ್ಕಳಿಗೆ ಶಿಕ್ಷಣ ಕೊಡುವುದು ಕಬ್ಬಿಣದ ಕಡಲೆಯಾಗಿದೆ. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.